ಬಲಾಢ್ರ ಅಲ್ಲಾರ್ದಂಥವ್ರ ಕೈಯಲ್ಲಿ ಸತ್ಯ ಇದ್ದರೆ ಅದು ಸತ್ಯನೇ ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತ ತಗಲಿ, ಸತ್ಯ ಯಾವತ್ತೂ ಕೂಡ ಸೋತು ಹೋಗುತ್ತೆ. ಅಂದರೆ ಸುಳ್ಳು ಯಾವತ್ತು ಗೆಲ್ಲಿತದೆ ಬಲಾಢ್ರ ಕೈಯಲ್ಲಿದ್ದಂಥ ಟೈಮಲ್ಲಿ. ಸತ್ಯ ಏನಿದೆ ಬಲಾಢ್ರ ಇಲ್ಲಾರ್ದಂಥ, ಶಕ್ತಿ ಇಲ್ಲಾರ್ದಂಥ ಹೀನವಾದಂಥ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ. ಯಾವತ್ತೂ ಕೂಡ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂಥ ಟೈಮಲ್ಲಿ ಸುಳ್ಳು ಬಲಾಢ್ರ ಜೊತೆಲಿದ್ದಂಥ ಟೈಮಲ್ಲಿ ಗೆಲ್ಕೊಂತಾನೆ ಬಂದಿದೆ, ಸತ್ಯ ಯಾವತ್ತೂ ಕೂಡ ಸೋಲ್ಕೊಂತಾನೆ ಬಂದಿದೆ. ಭಾಳ ಉದಾಹರಣೆಗಳು ನಾವು ನೋಡಿದ್ವಿ. ಹಂಗಾಗಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ ನಂತರ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆ ಎಲ್ಲರೂ ಕೂಡ ಏನು ತಿಳಿಸ್ಬೇಕಾಯಿತು, ಎಲ್ಲರಿಗೂ ಕೂಡ ನಾನು ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ತಿಳಿಸಿದ್ದೀನಿ. ನಾನು ಮತ್ತೆ ಪಾರ್ಟಿಯ ಹೈಕಮಾಂಡ್ ನಾಯಕರಿಗೆ ಯಾರ್ಯಾರು ತಿಳಿಸ್ಬೇಕಾಯ್ತು, ನಾನು ಯಾರ್ಯಾರು ಕಮ್ಯುನಿಕೇಷನ್ದಲ್ಲಿ ಬಂದಾರೋ ಆ ಕಮ್ಯುನಿಕೇಷನ್ ಬಂದಂಥವ್ರು ಎಲ್ಲರೂ ಕೂಡ ನಾನು ತಿಳಿಸೋಂಥ ಕೆಲಸ ಕೂಡ ನಾನು ಮಾಡಿದ್ದೀನಿ. ಅದಕ್ಕೋಸ್ಕರವಾಗಿ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ 2019 ಹಿಡ್ಕೊಂಡು 2008, 2009 ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ನಿಂತಂಥ ಟೈಮಲ್ಲಿ ಕೂಡ 9ರಲ್ಲಿ ನಿಂತಂಥ ಟೈಮಲ್ಲಿ ಕೂಡ ಭಾಳ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಸುಷ್ಮಾ ಸ್ವರಾಜ್ ಅವರು ನಿಂತಂಥ ಟೈಮಲ್ಲಿ ಅವತ್ತು ನಾನು ಒಪ್ಪುತ್ತೀನಿ. ಅಂದರೆ ನಾನೇನು ಆದಿ ಬೀದಿಯಲ್ಲಿ ಹೋದಂಥ ವ್ಯಕ್ತಿಯನ್ನಲ್ಲ, ನಂದು ಪೊಲಿಟಿಕಲ್ ಫ್ಯಾಮ್ಲಿ. ನಾನು ಎಲ್ಲರೂ ಹೇಳ್ದಂತೆ ಏನೂ ಇದ್ದಿಲ್ಲ, ಏನು ಕೂಡ ಅವರು ಕೈಯಲ್ಲಿ ಏನೂ ಇದ್ದಿಲ್ಲ, ದಾರ್ಯಾಗ ಅಡ್ಡಾಡ್ತಿದ್ರು ಅನ್ನೋದಕ್ಕಿಂತ ಅವತ್ತಿನ ಕಾಲದಲ್ಲೇ ನಮ್ಮ ಆವತ್ತಿನ ರಾಜೀವ್ ಗಾಂಧಿಯವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು. ಬಸವರಾಜೇಶ್ವರು ನಮಗೆಲ್ಲರೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ದರು. ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು, ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ಅವತ್ತಿನ ಸಂದರ್ಭದಲ್ಲಿ MLA ಆಕಾಂಕ್ಷಿ ಆಗಿದ್ದರು. ಅವತ್ತಿನಿಂದ ನನ್ನ ಮಾವರು, ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮ್ಲಿ ಆಗಿ ನಾವು ಬಂದಿದ್ವಿ. ಆದರೆ ಪೊಲಿಟಿಕಲ್ ಫ್ಯಾಮ್ಲಿನೇ ಅಲ್ಲ, ಯಾರೋ ಆದಿ ಬೀದಿಯಲ್ಲಿ ಹೋದಂಥ ಮಂದಿ ನಾವೆಲ್ಲ ಅಲ್ಲ. ನಮ್ಮ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮ್ಲಿ. ನಮ್ಮ ಮಾವೂರಿನಿಂದ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊತ ಬಂದಿದ್ವಿ. ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಹೇಳ್ತಾ ಇದ್ದರು, ಎಲ್ಲೋ ಒಂದು ಕಡೆ ರಾಮುಲು ಅವರು 1999ರಲ್ಲಿ ನಿಂತಂಥ ಟೈಮಲ್ಲಿ ಆವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯಿತು, ಯಾರನ್ನೋ ಕಾರ್ಪೊರೇಟ್ಗಳು ಏನೋ ಹತ್ಯೆ ಆಯಿತು, ಅದು ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊತ, ಸುಳ್ಳಿನ ಮೇಲೆ ಕೋಟೆ ಕಟ್ಕೊತ ಬಂದಾರ. ರಾಮುಲು ಅವರ ಬಗ್ಗೆ ಇವತ್ತು ಜೀವನದಲ್ಲಿ ಅಂದರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊತ ಬಂದೀನಿ. ಸುಮಾರು ಈ ಫೀಡಲ್ ಸಿಸ್ಟಮ್ ಅಂದ್ರಿಗಿನ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊತಿರ್ತಾರೋ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊತ ಬಂದಿದ್ದೀನಿ. ಯಾವತ್ತೂ ಕೂಡ ಬಡವ್ರಿಗೆಲ್ಲ ಅನ್ಯಾಯ ಆಗೋದನ್ನ ಅಲ್ಲಿ ನಿಂತಿದ್ದೀನಿ. ಇವತ್ತು ಬಡವ್ರಿಗೆ ಅನ್ಯಾಯ ಆದಂಥ ಟೈಮ್ ನಿಂತು ಗಟ್ಟಿಯಾಗಿ ಫೀಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸೋಂಥ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ. ಅನೇಕ ಬಳ್ಳಾರಿ ನಗರದಲ್ಲಿ ಹೋದರೆ ರಾಮುಲು ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂಥನಾಗಲಿ, ಯಾರೇ ಆಶೀರ್ವಾದದಿಂದ, ಯಾರೋ ಕೃಪಾ ಕಟಾಕ್ಷದಿಂದ ಮೇಲೆ ಬಂದಂಥವನು ಅಲ್ಲ ನಾನು. ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮ್ಲಿ ಆಗಿರೋ ಕಾರಣ ಇವತ್ತು. ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು, ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ, ಮತ್ತೆ ಇವತ್ತು ಸೋತಿರ್ಬೋದು, ನಾಳೆ ಗೆಲ್ಲಿಬೋದು. ಅದು ಮುಖ್ಯ ಅಲ್ಲ, ನಮ್ಮ ಕ್ರೆಡಿಬಿಲಿಟಿ ಮುಖ್ಯ ಆಗುತ್ತೆ. ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂಥ ವಿಚಾರ ಬಂದಿನಿ. 2015ರಲ್ಲಿ ಹೇಳ್ತಾ ಇದ್ರು ಅವ್ರೇನು, 2015ರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮೂರದಲ್ಲಿ ರಾಮುಲು ಅವರು ನಿಂತಿದ್ದರು. ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ 45,000 ಓಟುಗಳಿಂದ ಗೆಲ್ಲಿಸಿದ್ರು ಅನ್ನೋಂಥ ಮಾತನ್ನು ಇವರು ಹೇಳ್ತಾ ಇದ್ದಾರಂತೆ. ನಾನು ಹೇಳ್ತೀನಿ, ಇವತ್ತು ರಾಮುಲು ಅವರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮಂದಿ, ರಾಮುಲು ಅವರು ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ. ಭಾರತೀಯ ಜನತಾ ಪಾರ್ಟಿ ಏನೋ ಅಷ್ಟು ಸುಲಭವಾದಂಥ ಪಾರ್ಟಿ ಅನ್ನಲ್ಲ, ಅದಕ್ಕೆ ಕೂಡ ಸುಮಾರಾಗಿ 100 ವರ್ಷ ಇತಿಹಾಸ ಇರೋಂಥ ಪಾರ್ಟಿ. ಆ ಪಾರ್ಟಿ ಅನ್ನೋಂಥದ್ದು ರಾಮುಲು ಅವರಿಗೆ, ನಾವು ಯಾರನ್ನ ರಾಮುಲು ಅವರು ಈ 2 ಕ್ಷೇತ್ರದಲ್ಲಿ ನಿಲ್ತಾರ ಅಂದ್ರಿಗಿನ, ಯಾರು ಇಂದಿರಾ ಗಾಂಧಿ ನಿಂತಿದ್ದಿಲ್ಲಂತೆ, ರಾಜೀವ್ ಗಾಂಧಿ ನಿಂತಿದ್ರಂತೆ, ಎಲ್ಲ ಒಂದು ಕಡೆ ಅಟಲ್ ಬಿಹಾರಿ ವಾಜಪೇಯಿ ನಿಂತಿದ್ರಂತೆ, ಮೋದಿಯವರು ನಿಂತಿದ್ರಂತೆ. ಆದರೆ ಭಗವಂತ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ, ಒಬ್ಬ ವಾಲ್ಮೀಕಿ ಜನಾಂಗವನಿಗೆ 2 ಕಡೆ ಅವಕಾಶ ಮಾಡಿಕೊಡ್ತಾರೆ ನೋಡ್ರಿ. ಅಂದರೆ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣವೇ ಮ್ಯಾಜಿಕ್ ಮಾಡಿ 45,000 ಓಟ್ ಗೆಲ್ಲಿಸಿಬಿಟ್ರೆ ಅಂದ ತಕ್ಷಣ ಪಾರ್ಟಿ ಇದನ್ನು ನೋಡಿ ನನಗೆ ಮೊಣಕಾಲ್ಮೂರು ಟಿಕೆಟ್ ಕೊಟ್ಬಿಡ್ತದ? ಒಂದು ಉದಾಹರಣೆ ಹೇಳಬೇಕು. ಯಾಕಂದರೆ ಇವತ್ತು ಒಂದು ನಿಮಿಷ ನಾನು ಮುಗಿಸ್ರಿ ಸರ್. ನಾನು ಇವತ್ತು ಎಲ್ಲ ಒಂದು ಕಡೆ ಮ್ಯಾಜಿಕ್ ಮಾಡಿದ ತಕ್ಷಣ ಅವ್ರು ಗೆಲ್ಲಿಸ್ಬಿಡೋಕ್ಕಾಗುತ್ತೆ. ಯಾರನ್ನು ಗೆಲ್ಸೋಕ್ಕಾಗಲ್ಲ, ಯಾರು ಸೋಲ್ಸೋಕ್ಕಾಗಲ್ಲ. ನಾನು ಇವತ್ತು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇವತ್ತು ರಾಮುಲು ಅವರು ಇವತ್ತು ಚಿತ್ರದುರ್ಗದಲ್ಲಿ 2015ರಲ್ಲಿ ನಿಂತರು. 2015ರಲ್ಲಿ ನಿಂತಂಥ ಟೈಮಲ್ಲಿ ಇವತ್ತು ರಾಮುಲು ಅವರು ಸೇರಿಕೊಂಡು 6 ವಿಧಾನಸಭಾ ಕ್ಷೇತ್ರಗಳನ್ನು
6 ವಿಧಾನಸಭಾ ಕ್ಷೇತ್ರಗಳಲ್ಲಿ 2015ರಲ್ಲಿ 2018ರಲ್ಲಿ ರಾಮುಲು ಹೋಗಿ ಅಲ್ಲಿ ನಿಂತಿಗೋಸ್ಕರವಾಗಿ 6 ವಿಧಾನಸಭಾ ಕ್ಷೇತ್ರ ಗೆದ್ದಿವಿ. ಯಾಕಂದ್ರೆ ಇಲ್ಲ ಒಂದು ಸೋತದ್ವಿ, ಚಳಿಕೇರಿ ಸೋತದ್ವಿ. ಚಳಿಕೇರಿ ಬಿಟ್ಟು 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಳಿಕೇರಿ ಒಂದು ಬಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಗೆದ್ದಿವಿ. ಯಾಕಂತ ಹೇಳಿದ್ರೆ ರಾಮುಲು ಪ್ರಬಲವಾದಂಥ ಕ್ಯಾಂಡಿಡೇಟ್. ಇವತ್ತು ನನ್ನ ಯಡಿಯೂರಪ್ಪವ್ರನ್ನ ಅಮಿತ್ ಶಾ ಅವರು ಮತ್ತು ಪುನಃ ನಮ್ಮ ನರೇಂದ್ರ ಮೋದಿಜಿಯವರು ಕರೆದು ಮಾತಾಡ್ರು. ನೋಡ್ರಿ ಶ್ರೀರಾಮ್ಲವರೇ, ನೀವು ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪರು ಗೆದ್ದು ಬಂದಿದ್ರಿ. ಗೆದ್ದು ಬಂದಂಥ 3 ವರ್ಷ ಅವಧಿ ಮುಗಿತಾ ಇದೆ, ಇನ್ನು 2 ವರ್ಷ ಉಳಿದಿದೆ. ಎಲ್ಲರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಎಲೆಕ್ಷನ್ ಬರ್ತಾ ಇರೋ ಕಾರಣ ಎಲ್ಲರೂ ಕೂಡ ರಾಜ್ಯಕ್ಕೆ ಹೋಗ್ಬೇಕಾಗಿದೆ ಅಂತೇಳಿ ನನಗೆ ಅವತ್ತು ಸುರೇಶ್ ಅಂಗಡಿ ಅವರು ಇದ್ದರು, ಅನಂತಕುಮಾರ್ ಅವರು ಬಹುಶಃ ಇದ್ದರು. ಅವರು ಭಾಳಷ್ಟು ಮಂದಿ, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ನಾವು MP ಸ್ಥಾನ ಬಿಡ್ತೀವಿ, ಕರ್ನಾಟಕಕ್ಕೆ ಹೋಗ್ತೀವಿ ಅಂದ್ರಿಗಿನ ಪ್ರೈಮ್ ಮಿನಿಸ್ಟರ್ ಕುಂದು ನರೇಂದ್ರ ಮೋದಿಜಿಯವ್ರ ಕುಂತು ಒಂದೇ ಇಲ್ಲ ರಾಮುಲು ಅವ್ರನ್ನ ಯಡಿಯೂರಪ್ಪವ್ರನ್ನ ಬಿಟ್ಟುಕೊಡ್ತೀವಿ ಅಂದ್ರಿಗಿನ ಅವತ್ತು ನನ್ನ ರಾಜೀನಾಮೆ ತೊಗೊಂಡು ನನ್ನ ಯಡಿಯೂರಪ್ಪವ್ರನ್ನ ಬಿಟ್ಟುಕೊಟ್ಟ ನಂತರ ಕರ್ನಾಟಕಕ್ಕೆ ಬಂದು ಸ್ಪರ್ಧೆ ಮಾಡೋಂಥ ಟೈಮಲ್ಲಿ 2 ಸ್ಥಾನದಲ್ಲಿ ಇವತ್ತು ಒಬ್ಬ ವಾಲ್ಮೀಕಿ ಜನಾಂಗದವ್ರಿಗೆ ಯಾರ್ಯಾರೋ ದೊಡ್ಡವ್ರು ನೋಡ್ತೀವಿ 2 ಕಡೆ ಅವಕಾಶವನ್ನು ಮಾಡಿಕೊಟ್ಟು ರಾಮುಲು ಅವ್ರ ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ, ಜನಪ್ರಿಯ ನಾಯಕರಲ್ಲಾರ್ದಂತೆ ಪಾರ್ಟಿ 2 ಕಡೆ ಅವಕಾಶವನ್ನು ಮಾಡಿಕೊಡುತ್ತಾನೆ. 2 ಕಡೆ ಅವಕಾಶ ಮಾಡಿಕೊಟ್ಟಂಥ ಟೈಮಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಮೊಣಕಾಲ್ಮೂರು ಹೊಸ ಕ್ಷೇತ್ರ ಆದಂಥ ಟೈಮಲ್ಲಿ ಕೂಡ ಅವತ್ತು ಪಾರ್ಟಿ ನನ್ನ ನಿಲ್ಲಿಸಿದಕ್ಕೋಸ್ಕರವಾಗಿ 5 ಸ್ಥಾನಗಳು ಗೆದ್ದಿದ್ವಿ. ಅದೇ ರೀತಿ ಬಾದಾಮಿಗೆ ಕಳಿಸಿದ್ರು. ಬಾದಾಮಿಯಲ್ಲಿ ನನ್ನ ಸಮುದಾಯ ಇಲ್ಲ, ನನ್ನ ಬಾದಾಮಿಯಲ್ಲಿ ಯಾರು ನಾನು ಪಾರ್ಟಿ ಏನು ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ರಾಮುಲು ಅವ್ರಿಗೆ 2 ಕಡೆ ನಿಲ್ಲಿಸಿದ್ರಿಂದ ಅನಂತಕುಮಾರ್ ನನ್ನ ಹೆಲಿಕಾಪ್ಟರಲ್ಲಿ ಕರ್ಕೊಂಡೋದ್ರು. ನಂತರ ಪ್ರೈಮ್ ಮಿನಿಸ್ಟರ್ ಬಂದಿದ್ದರು. ನಂತರ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಅಮಿತ್ ಶಾ ಅವರು ಬಂದಿದ್ದರು. ಜೊತೆಲಿ ನಾವೆಲ್ಲರೂ ಜಗದೀಶ್ ಶೆಟ್ಟರ್ ಅವರು ಬಂದಿದ್ದರು. ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂಥ ಟೈಮಲ್ಲಿ ಒಂದು ಬಾದಾಮಿಯಿಂದ ಬಿಟ್ಟು, ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿಯಿಂದ ಬಿಟ್ಟು ಎಲ್ಲ 5 ಕ್ಷೇತ್ರಗಳು ಗೆದ್ದಿದ್ವಿ. ಅಂದರೆ ರಾಮುಲು ಅವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ನಾಯಕ ಆಗಿನಾಗಲಿ ಯಾರೋ ದಾರಿಯಾಗಿ ಹೋಗೋಂಥವ್ರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅಂದೇಳಿ, ಅವನು ಅನ್ನೋಂಥ ಸಂಪ್ರದಾಯ ನಂದಲ್ಲ. ಯಾಕಂದರೆ ಅವನು ಅನ್ನೋಂಥ ಅವ್ನ ಕಲ್ಚರ್ ಆಗಿರ್ಬೋದು, ನಾನು ಅವನು ಅನ್ನೋಂಥದ್ದಕ್ಕೆ ಹೋಗಲ್ಲ. ಆದರೆ ನಾನು ಇವತ್ತು ರಾಮುಲು ಅವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿದ್ದಕ್ಕೋಸ್ಕರವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮುಲು ಅನ್ನೋದಕ್ಕೆ ಒಂದು ರೀತಿ ರೆಕಗ್ನೈಸ್ ಇದೆ. ಇವತ್ತು ರಾಮುಲು ಅವ್ರನ್ನ ತಕ್ಷಣ ಎಲ್ಲೋ ಒಂದು ಕಡೆ ಇವತ್ತು ಸೋತಿದ್ದಕ್ಕೋಸ್ಕರವಾಗಿ ಇವತ್ತು ಡೆಮೊಕ್ರೆಟಿಕ್ ಸಿಸ್ಟಮ್ದಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು. ರಾಮುಲು ಅವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ. ಯಾವತ್ತೂ ಕೂಡ ರಾಮುಲು ಅವರು ಇವತ್ತು ನೋಡಿ, ಪ್ರತಿ ಹಂತದಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರ ಆರೋಪಕ್ಕೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ರಾಮುಲು ಅವರು. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಗೆಲುವಿನಿಂದ ಹಿಡಿದು ಪ್ರತಿ ಹಂತದಲ್ಲೂ ಕೂಡ ಕ್ರೆಡಿಟ್ ನನ್ನ ವಿಚಾರದಲ್ಲಿ ಯಾರೂ ತಗೊಳ್ಳೋದು ಬೇಡ, ಸನ್ಮಾರ್ಗದಲ್ಲಿ ನಾನು ಕರ್ಕೊಂಡು ಬಂದೆ ಅಂತ ಯಾರೂ ಹೇಳೋದು ಬೇಡ, ನನ್ನ ಕ್ರೆಡಿಬಿಲಿಟಿ ಇದ್ದಿದ್ದಕ್ಕೋಸ್ಕರ ನನಗೆ ಪಾರ್ಟಿ ಎಲ್ಲ ಅವಕಾಶಗಳನ್ನು ಕೊಡ್ತಾ ಹೋಯ್ತು ಅನ್ನೋದನ್ನ ಹೇಳಿದ್ರು. ಮತ್ತು ಪಕ್ಷ ಬಿಡುವಂತಹ ಆಲೋಚನೆ ಸದ್ಯಕ್ಕಿಲ್ಲ, ಬಟ್ ದೆಹಲಿಯ ನಾಯಕರ ಗಮನಕ್ಕೆ ಎಲ್ಲ ವಿಚಾರಗಳನ್ನು ತರ್ತೀನಿ, ಅವಮಾನ ಆಗಿದೆ ಅದನ್ನು ಸರಿಪಡಿಸೋ ತನಕ ಬಿಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ನನ್ನನ್ನು ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತ ಕೂಡ ಇದೇ ವೇಳೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅವರಿಗೆ ಕಾಂಗ್ರೆಸ್ನಿಂದ ಆಫರ್ ಬಂದಿದೆ, ಅವ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ವದಂತಿ ದಟ್ಟುವಾಗ ಹಬ್ದಲ್ಲ. ಯಾವಾಗ ಜನಾರ್ದನ ರೆಡ್ಡಿ ಅವರೇ ಬಾಂಬನ್ನು ಹಾಕಿದ್ರು ಅದಕ್ಕೆ ಅವರು ರಿಪ್ಲೈ ಕೊಡ್ತಾ ಇದ್ದಾರೆ. ರೆಡ್ಡಿ ಕಾಂಗ್ರೆಸ್ ಸೇರ್ಪಡೆ ಹೇಳಿಕೆಗೆ ಶ್ರೀರಾಮುಲು ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ನನ್ನನ್ನ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ, ಇನ್ವೈಟ್ ಬಂದಿಲ್ಲ, ಪಕ್ಷ ಬಿಡ್ತಾರೆ ಅನ್ನುವಂಥದ್ದೆಲ್ಲ ಸದ್ಯಕ್ಕೆ ಊಹಾಪೋಹ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ನೋಡಿ, ರಾಮುಲುಗೆ DK ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಪೆಟ್ಟು ಕೊಡೋದಕ್ಕೆ ಇವರು ತರ್ತಾ ಇದ್ದಾರೆ ಅಂತೆಲ್ಲ ಹೇಳಲಾಗಿತ್ತಲ್ಲ, ಅದಕ್ಕೆ ಅವರು ತಿರುಗೇಟ್ ಕೊಡ್ತಿದ್ದಾರೆ.